ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಶಾರದಾ ಕ್ಲಾಸಸ್ಗೆ ನಿಮಗೆ ಸ್ವಾಗತ. ಸೆಕೆಂಡ್ ಇಯರ್, ಈಗ ನೀವು ಫಸ್ಟ್ ಇಯರ್ ಪಾಸ್ ಆಗಿರುತ್ತೀರಾ. ಸೆಕೆಂಡ್ ಇಯರ್ಗೆ ನೀವು ಪ್ರಿಪ್ರೇಷನ್ ಈಗಿಂದ ಸ್ಟಾರ್ಟ್ ಮಾಡಿದರೆ ಅಕೌಂಟೆನ್ಸಿಯಲ್ಲಿ ನೀವು 100/100 ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ನಾನು ಫಸ್ಟ್ ಲೆಸನ್ನ ತೊಗೊಂಡಿದ್ದೀನಿ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಲ್ಲಿ ಫಸ್ಟ್ ಪ್ರಾಬ್ಲಮ್ ಇದೆ. ಇದು ಯಾವುದಿದೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಇದೆ. ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಬೇಸಿಕ್ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇಲ್ಲಿ ಒಂದು ಫಸ್ಟ್ ಪ್ರಾಬ್ಲಮ್ನ ತೊಗೊಂಡಿದ್ದೀನಿ. ಬೇಸಿಕ್ ಕಾನ್ಸೆಪ್ಟ್ಗಿಂತ ಇಲ್ಲಿ ಪ್ರಾಬ್ಲಮ್ ಫಸ್ಟ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ, ಅರ್ಥ ಆಗುತ್ತೆ ಇನ್ನೂ ಚೆನ್ನಾಗಿ ನಮಗೆ. ಸಮೀರ್ ಆ್ಯಂಡ್ ಯಾಸ್ಮಿನ್ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ₹15 lakhs and 10 lakhs respectively. They agreed to share profit in the ratio of ₹3:2. Show how the following transaction will be recorded in the capital account of partners in case the capital are fixed and capital are fluctuating. The books are closed on March 31st every year. ಸಮೀರ್ ಮತ್ತು ಯಾಸ್ಮಿನ್ ಇಬ್ಬರು ಪಾರ್ಟ್ನರ್ಗಳಾಗಿದ್ದಾರೆ. ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 15 ಲಕ್ಷ ಮತ್ತು 10 ಲಕ್ಷ ಕ್ಯಾಪಿಟಲ್ಗಳನ್ನು ಅವರು ಬಂಡವಾಳವನ್ನು ಹಾಕ್ತಾರೆ. ಅವರಲ್ಲಿ ಒಂದು ಒಪ್ಪಂದ ಮಾಡ್ಕೋತಾರೆ. ಏನಪ್ಪ ಅಂದರೆ ಬಂದಂಥ ಲಾಭವನ್ನು ನಾವು 3:2 ಹಂಚ್ಕೊಳ್ಳೋದು. ಮತ್ತು ಕೆಲವೊಂದಿಷ್ಟು ಟ್ರಾನ್ಸಾಕ್ಷನನ್ನು ಕೊಟ್ಟಿದ್ದಾರೆ. ಅವರು ಒಂದು ಬಿಸ್ನೆಸ್ಸಲ್ಲಿ ಆದಂಥ ವ್ಯವಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾವು ಫಸ್ಟ್ ಮೆಥಡು ಕ್ಯಾಪಿಟಲ್ನ ಫಿಕ್ಸ್ಡ್ ಮೆಥಡಲ್ಲಿ ನಾವು ಮಾಡಬೇಕು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಮಾಡಬೇಕು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ನಾನು ಅಕೌಂಟೆನ್ಸಿಯ ಎಲ್ಲ ಸಮ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಿಮಗೆ ಕನ್ನಡ ಮೀಡಿಯಮ್ನ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಸೊ ಈ ಬುಕ್ಕು ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ 31st ಮಾರ್ಚಲ್ಲಿ ಕ್ಲೋಸ್ ಆಗುತ್ತೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ಅಡಿಷ್ನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಸೊ ಇಬ್ಬರು ಅಡಿಷ್ನಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಕ್ಯಾಪಿಟಲ್ ಅದೆಷ್ಟಪ್ಪ ಅಂದರೆ 3 ಲಕ್ಷ ಮತ್ತು 2 ಲಕ್ಷ. ಅಕ್ಟೋಬರಲ್ಲಿ ಕ್ಯಾಪಿಟಲ್ನ ಕಾಂಟ್ರಿಬ್ಯೂಷನ್ ಮಾಡಿದರೆ ನಾವು ಮಂತು ಇಯರ್ನ ಕಂಪಲ್ಸರಿಯಾಗಿ ನೋಡಲೇಬೇಕು. ತಿಂಗಳು ಮತ್ತು ವರ್ಷವನ್ನು ಕಂಪಲ್ಸರಿ ಕರೆಕ್ಟಾಗಿ ನೋಡ್ತಾ ಇರಬೇಕು. ಇಲ್ಲಾಂದರೆ ನಮ್ಮ ಸಮಕ್ಕೆ ತಪ್ಪಾಗೋಗ್ಬಿಡುತ್ತೆ, ಟ್ಯಾಲಿ ಆಗಲ್ಲ. ಎಕ್ಸಾಮಲ್ಲಿ ಕನ್ಫ್ಯೂಷನ್ ಭಾಳ ಆಗ್ಬಿಡುತ್ತೆ ಇದರಿಂದ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಕೊಟ್ಟಿದ್ದಾರೆ. ಎರಡೂ ಕಡೆ 5%, ಅಂದರೆ ಇಬ್ಬರು 5% ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ. ಅಂದರೆ ಪಾರ್ಟ್ನರ್ಶಿಪ್ ಫಾರ್ಮ್ ಏನು ಮಾಡಿದಾರೋ ಅದರಿಂದ ಅವರಿಗೆ ಅದು ಬರುತ್ತದೆ. ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 2019 to 2020. ಆಗಲೇ ಹೇಳಿದಾಗೆ ನಾನು ವರ್ಷವನ್ನು ಗಮನವಿಟ್ಟು ನೋಡಬೇಕು. 2019 to 2020ಯಲ್ಲಿ ಅವರ ಡ್ರಾಯಿಂಗ್ಸ್ 30,000 ಮತ್ತು 20,000 ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800 ಮತ್ತು 1,200 ಇದೆ. ಸ್ಯಾಲ್ರಿ 20,000 ಇದೆ. ಕಮಿಷನ್ 10,000 ಆ್ಯಂಡ್ 7,000 ಇದೆ. ಸಮೀರ್ಗೆ 10,000 ಮತ್ತು ಯಾಸ್ಮಿನ್ಗೆ 7,000 ಇದೆ ಕಮಿಷನ್. ಮತ್ತು ಶೇರ್ ಇನ್ ಪ್ರಾಫಿಟ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕ್ಯಾಲ್ಕುಲೇಷನ್ ಏನಿಲ್ಲ, ನಮ್ಮದು ನಾವು ಕ್ಯಾಲ್ಕುಲೇಷನ್ ಮಾಡುವ ಯಾವ ರೀತಿ ಅವಶ್ಯಕತೆ ಇಲ್ಲ. ಫಾರ್ ದ ಇಯರ್ 2019 to 2021 ಇದೆ. ಫಸ್ಟ್ ನಾವು ಫಿಕ್ಸ್ಡ್ ಮೆಥಡ್ನ ನೋಡೋಣ. ಫಿಕ್ಸ್ ಮೆಥಡಲ್ಲಿ ಯಾವ ರೀತಿ ನಾವು ಸೊಲ್ಯೂಷನ್ನ ಮಾಡ್ತೀವಿ. ಫಿಕ್ಸ್ ಮೆಥಡಲ್ಲಿ ನಾವು ಈ ರೀತಿ ಲೇಜರ್ನ ಕ್ರಿಯೇಷನ್ ಮಾಡ್ಕೋಬೇಕು. ಫಸ್ಟ್ ಇಯರಲ್ಲಿ ನೀವು ಕಲ್ತಿರ್ತೀರ ಲೇಜರ್ ಕ್ರಿಯೇಷನ್ ಯಾವ ರೀತಿ ಅಂತ. ಸೊ ಲೇಜರ್ಗೆ ಎಷ್ಟು ಕಾಲಮ್ಗಳು ಬೇಕು ಅಂತ ಎಲ್ಲ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈ ಸೈಡು ಡೆಬಿಟ್ ಸೈಡ್ ಅಂತ ಕರಿತೀವಿ. ಸೊ ಇಲ್ಲಿ DR ಅಂತ ಬರೆದಿದೆ, ಕಾಣಿಸ್ತಾ ಇದೆಯಲ್ಲ, ಡೆಬಿಟ್ ಸೈಡ್. ಈ ಸೈಡ್ನ ನಾವು ಕ್ರೆಡಿಟ್ ಸೈಡ್, CR ಕ್ರೆಡಿಟ್ ಅಂತ ಬರ್ತೀವಿ. ಮತ್ತು ಇಲ್ಲಿ ಮೇಲ್ಗಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೊಳ್ಳೋದು. ಫಸ್ಟ್ ಏನು ಮಾಡೋದು ಅಂದರೆ ನಾವು ಕ್ರೆಡಿಟ್ ಸೈಡಲ್ಲಿ ಹೋಗಿ ಬರೋಣ. ಕ್ರೆಡಿಟ್ ಸೈಡಲ್ಲಿ ಏನಪ್ಪ ನಮ್ಮ ಕೆಲಸ ಅಂದರೆ, ಫಸ್ಟು ಅವರು ಬಿಸ್ನೆಸ್ ಸ್ಟಾರ್ಟಿಂಗಲ್ಲಿ ಬಂದಾಗ ಎಷ್ಟು ಹಾಕಿದ್ರು, ದುಡ್ಡನ್ನ ಬಂಡವಾಳ ಎಷ್ಟು ಹಾಕಿದ್ರಪ್ಪ ಅಂದರೆ 15 ಲಕ್ಷ ಮತ್ತು 10 ಲಕ್ಷ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು. ಏನಂತ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ರೆಕಾರ್ಡ್ ಮಾಡ್ಕೊಳ್ಳೋದು. ಇನ್ನು ಅವರು ಅಡಿಷ್ನಲ್ ಆಗಿ ಮತ್ತೆ ಕ್ಯಾಪಿಟಲ್ನ ಹಾಕ್ತಾರೆ, ಅಂದರೆ ಬಂಡವಾಳನ ಹಾಕ್ತಾರೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ. ಸೊ ಅದನ್ನು ಬ್ಯಾಂಕ್ ಅಕೌಂಟಿಗೆ ನಾವು ರೆಕಾರ್ಡ್ ಮಾಡಬೇಕು. ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಂಕ್ ಅಡಿಷ್ನಲ್ ಕ್ಯಾಪಿಟಲ್ 3 lakhs and 2 lakhs ಅಂತ ರೆಕಾರ್ಡ್ ಮಾಡಬೇಕು. ಅಡಿಷ್ನಲ್ ಯಾವುದೇ ಹಾಕಿರಲಿ, ಅವರು ಯಾವಾಗ ಬೇಕಾದರೂ ಹಾಕಿರಲಿ, ಮಧ್ಯ ಹಾಕಿದಾಗ ಅದನ್ನ ನಾವು ಅಡಿಷ್ನಲ್ ಕ್ಯಾಪಿಟಲ್ನ ಬ್ಯಾಂಕ್ ಅಕೌಂಟಿಗೆ ರೆಕಾರ್ಡ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಕಡೆ ಬರೋಣ. ಈ ಸೈಡ್ ಟೋಟಲ್ ಆದಮೇಲೆ ಇಲ್ಲಿ ಇನ್ನು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇರೋದಿಲ್ಲ ರೆಕಾರ್ಡ್ ಮಾಡೋದಕ್ಕೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕು. ಸೇಮ್ ಟೋಟಲ್ನ ನಾವಿಲ್ಲಿ ಕ್ಯಾರಿ ಡೌನ್ ಮಾಡಬೇಕು. ಸೊ ಇದನ್ನ ಕ್ಲೋಸ್ ಮಾಡಬೇಕು. ಇನ್ನು ನೆಕ್ಸ್ಟು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ನಾವು
ಲೇಜರ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೇಮ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಡೇಟ್, ಪರ್ಟಿಕ್ಯುಲರ್, ಜಿ ಎಫ್ ಕಾಲಮ್, ಅಮೌಂಟ್ ಕಾಲಮ್. ಆಮೇಲೆ ಅಮೌಂಟ್ ಕಾಲಮ್ ಕೆಳಗಡೆ RS ಅಂತ ಕಂಪಲ್ಸರಿ ಇರಿ. ಇದರಿಂದ ಇದು ಯಾಕೆ ಬರಿಬೇಕಂದ್ರೆ ಇದಕ್ಕೆ ಮಾರ್ಕ್ಸ್ಗಳಿರುತ್ತವೆ. ಸೊ ಆ್ಯಸ್ ಅಕೌಂಟೆಂಟ್ ಆಗಿ ನೀವು ಅದನ್ನ ನೋಡಬೇಕು. ಸೊ ನಾವು ಫಸ್ಟ್ ಎಲ್ಲಿ ಬರೋಣ ಅಂದರೆ ಕ್ರೆಡಿಟ್ ಸೈಡ್ ಬರೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ 2 ಕ್ಯಾಪಿಟಲ್ಗಳಿವೆ, ಅದನ್ನ ನಾನಿಲ್ಲಿ ಸಪ್ರೇಟಾಗಿ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸಮೀರ್ದ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 5% ಆನ್ 15 lakh ಫಾರ್ 1 year. 1 ವರ್ಷ ಇದೆ. 1 ವರ್ಷ ಇರೋದ್ರಿಂದ 5%ನ ಡೈರೆಕ್ಟ್ 15 lakhಗೆ ನಾವು ಇಂಟು ಮಾಡಿದರೆ ನಿಮಗೆ ಅಮೌಂಟ್ ಬಂದ್ಬಿಡುತ್ತೆ ಕ್ಯಾಲ್ಕುಲೇಟ್ರಲ್ಲಿ. ಫಾರ್ 3 lakhs ಅವರು ಅಡಿಷ್ನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದು ಅಕ್ಟೋಬರ್ದಿಂದ ಮಾರ್ಚ್ವರೆಗೂ ಕೌಂಟ್ ಮಾಡಬೇಕು. ಅಕ್ಟೋಬರಿಂದ ಮಾರ್ಚ್ವರೆಗೂ ನೀವು ಕೌಂಟ್ ಮಾಡಿದರೆ 6 months ಆಗುತ್ತೆ. ಅಕೌಂಟಿಂಗ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1st of April ಆ್ಯಂಡ್ ನೆಕ್ಸ್ಟ್ ಇಯರ್ March 31st ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಅಕ್ಟೋಬರಿಂದ ನಾವು ಮಾರ್ಚ್ವರೆಗೂ ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ? 6 months ಆಗುತ್ತೆ. 5% ಆಫ್ 3 lakhs ಮಾಡೋದು ಇಂಟು 6/12. 6/12 ಇರೋ ಅರ್ಥ ಏನಪ್ಪ ಅಂದರೆ 12 ತಿಂಗಳುಗಳಲ್ಲಿ 6 ತಿಂಗಳು ಅಂತ ಅರ್ಥ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಇದು 7500 ಬರುತ್ತೆ. ನೀವು ಈ 6/12 ಮಾಡಲಿಲ್ಲ, ಸೊ ಇದು ರಾಂಗ್ ಆಗೋಗ್ಬಿಡುತ್ತೆ. ಸೊ 7500 ಬರಲ್ಲ, ಅದ್ರ ಬದಲಾಗಿ 15000 ಬರುತ್ತೆ. ಇನ್ನು ಯಾಸ್ಮಿನ್ದು ಸೇಮ್ ಮೆಥಡ್ನೇ ಫಾಲೋ ಮಾಡಬೇಕು. 5% ಆನ್ 1 ವರ್ಷಕ್ಕೆ ಇರೋದ್ರಿಂದ ನಾವು ಇಲ್ಲಿ ಮಂತ್ ಕ್ಯಾಲ್ಕುಲೇಷನ್ ಮಾಡಲ್ಲ, ಡೈರೆಕ್ಟ್ 5% ತೆಗೆದುಬಿಡ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಅರ್ತಿಲ್ಲ. ಅದನ್ನು ನಾವು ಮಾಡ್ಬೋದು. 12/12 ಅಂತ ಬರ್ಕೋತೀವಿ. 12ರಲ್ಲಿ 12 ತಿಂಗಳಂತ ಬರ್ಕೋತೀವಿ. 12 ಮತ್ತು 12 ಒಂದಲೇ ನಾವು ಕಟ್ತಾ ಹೊಡೆದ್ರೆ ಅದು 1 ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ 10 lakh ಮೇಲೆ 5% ತೆಗೆದುಬಿಡಿ, ನಿಮಗೆ ಆನ್ಸರ್ ಬರುತ್ತೆ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. 5% ಆನ್ 2 lakhs ಫಾರ್ 6 months. 5%ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು 2 lakhs ಮೇಲೆ. ಆಮೇಲಿಂದ 6/12 ಅರ್ಥ ಆಗಿತ್ತಲ್ಲ, ಆವಾಗಲೇ ಹೇಳಿದೆ ನಾನು, 12 ತಿಂಗಳುಗಳಲ್ಲಿ 6 ತಿಂಗಳು. ಹೀಗೆ ನಮಗೆ ಚಿಕ್ಕವರಿದ್ದಾಗ ಮಾರ್ಕ್ಸ್ ಕೊಡ್ತಿದ್ರು. 10ಕ್ಕೆ 6, 10ಕ್ಕೆ 4, 10ರಲ್ಲಿ 4. ಅದೇ ರೀತಿ ಇದು 12ರಲ್ಲಿ 6 ಅಂದಾಗೆ ಅರ್ಥ. 6/12 ಅಂದರೆ ಇವೆರಡನ್ನೂ ಟೋಟಲ್ ಮಾಡ್ಕೋಬೇಕು. 50,000 ಪ್ಲಸ್ 5,000 55,000. ಮತ್ತು ಇದು ಮೇಲ್ಗಡೆದು ಸಮೀರ್ದು 82,500 ಬಂದಿದೆ. ಇದನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪಾರ್ಟ್ನರ್ ಸ್ಯಾಲ್ರಿ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ನ ನಾವು ರೆಕಾರ್ಡ್ ಮಾಡೋಣ. ಆಮೇಲೆ ಕಮಿಷನ್ ಕೂಡ ನಾವು ರೆಕಾರ್ಡ್ ಮಾಡೋಣ, 10,000. ನೆಕ್ಸ್ಟ್ ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋಣ. ಇದು ಒನ್ ಸೆಕೆಂಡ್. ಪಾರ್ಟ್ನರ್ ಸ್ಯಾಲ್ರಿ ಏನಿದೆ 20,000 ಇದೆ. ಸೊ ಪಾರ್ಟ್ನರ್ ಸ್ಯಾಲ್ರಿ 20,000 ಇಲ್ಲಿ ಬಂದಿದೆ. ಸೊ ಇದು ಮೇಲ್ಗಡೆ ಹೋಗಿದೆ 7,000, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮಿಷನ್ ಏನಿದೆಯಲ್ಲ ಇದು 10,000 ಮತ್ತು 7,000 ಇದೆ. 10,000 ಮತ್ತು 7,000 ಇಲ್ಲಿದೆಯಲ್ಲ ಇದು. ಸೊ ಇದು ಫೋಟೋ ಸ್ಕ್ಯಾನ್ ಮಾಡಿದಾಗ ಇದು ಈ ರೀತಿ ಹಿಂದೆ ಮುಂದೆ ಆಗಿದೆ. ಇದನ್ನ ಇದು 7,000 ಕೆಳಗಡೆ ಬರುತ್ತೆ ಕಮಿಷನ್ ಕರೆಕ್ಟಾಗಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 60,000 ಆ್ಯಂಡ್ 40,000 ಇದೆ. ಸೊ ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಇನ್ನು ನಾವು ಡೆಬಿಟ್ ಸೈಡ್ ಬರೋಣ. ಡ್ರಾಯಿಂಗ್ಸ್ ಎಷ್ಟಿದೆ? 3 lakhs ಮತ್ತು 30,000 ಮತ್ತು 20,000 ಇದೆ. ಸೊ ಈ ಡ್ರಾಯಿಂಗ್ಸ್ ರೆಕಾರ್ಡ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800 ಮತ್ತು 1,200 ಇದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಈ ಸೈಡ್ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ. ಸೊ ಇದನ್ನು ನಾವು ಈ ಸೈಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೋಬೇಕು, ಡಿಫ್ರೆನ್ಸ್ ಮಾಡಬೇಕು. ಇದರಲ್ಲಿ ಇಲ್ಲಿ ಟೋಟಲ್ ಮಾಡ್ಕೋಬೇಕು, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ನ ಮಾಡಿಕೊಂಡು ಮೈನಸ್ ಮಾಡಿದಾಗ ನಿಮಗೆ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ತೋರಿಸುತ್ತೆ. ಇನ್ನು ಫಿಕ್ಸ್ಡ್ ಮೆಥಡಲ್ಲಿ ಫಿಕ್ಸ್ ಮೆಥಡ್ ಆಯಿತು. ಈಗ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಸ್ ಇಟ್ ಈಸ್ ನೀವು ರೆಡಿ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಬ್ರಾಟ್ ಡೌನಲ್ಲಿ ಕ್ಯಾಪಿಟಲ್ನ ನಾವು ರೆಕಾರ್ಡ್ ಮಾಡಬೇಕು. ಅಲ್ಲಿ ಕ್ಯಾಪಿಟಲ್ನ ಸಪ್ರೇಟಾಗಿ ರೆಕಾರ್ಡ್ ಮಾಡ್ತಿದ್ವಿ, ಕ್ಯಾಪಿಟಲ್ ಅಕೌಂಟ್ ಅಂತ ಮತ್ತು ಕರೆಂಟ್ ಅಕೌಂಟ್ ಅಂತ. ಇದರಲ್ಲಿ ಆ ರೀತಿ ಇಲ್ಲ. ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಕ್ಯಾಪಿಟಲ್ನ ನಾವು
ಇದರಲ್ಲೇ ಫಿಲ್ ಮಾಡ್ತೀವಿ ಮತ್ತು ಅದರಲ್ಲಿ ಏನು ಫಿಲ್ ಮಾಡಿದ್ವು ಅದನ್ನೇ ಇಲ್ಲೂ ಕೂಡ ಫಿಲ್ ಮಾಡ್ತೀವಿ, ರೆಕಾರ್ಡ್ನ ಮಾಡ್ತೀವಿ. ಸೊ ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಬರೋಣ. ಬ್ಯಾಲೆನ್ಸ್ ಬ್ರಾಟ್ ಆನ್ 15 lakhs ಆ್ಯಂಡ್ 10 lakhs ಇದು ಅವ್ರದ್ದು ಕ್ಯಾಪಿಟಲ್ ಆಯಿತು. ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಅಡಿಷ್ನಲ್ ಕ್ಯಾಪಿಟಲು ಬ್ಯಾಂಕ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕು. 3 lakhs ಆ್ಯಂಡ್ 2 lakhs. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 82,500 ಮತ್ತು 55,000 ಮಾಡಿದ್ವಿ. ಆಮೇಲಿಂದ ಸ್ಯಾಲ್ರಿ 20,000 ಸಮೀರ್ಗೆ ಮಾತ್ರ. ಇದು ಸ್ವಲ್ಪ ಸ್ಕ್ಯಾನಿಂಗ್ಗಳಲ್ಲಿ ಪ್ರಾಬ್ಲಮ್ ಆಗಿದೆ, 7,000 ಮೇಲ್ಗಡೆ ಬರ್ತಾ ಇದೆ. ಕಮಿಷನ್ 10,000 ಮತ್ತು 7,000 ಇದು ಸ್ಯಾಲ್ರಿ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ 60,000 ಮತ್ತು 40,000ನ ಅವರೇ ಕೊಟ್ಟಿದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ಕೋಬೇಕು. ಇನ್ನು ಡ್ರಾಯಿಂಗ್ಸ್ನ ಸೇಮ್ ಆ್ಯಸ್ ಇಟ್ ಈಸ್, ಅಲ್ಲಿ ಏನು ರೆಕಾರ್ಡ್ ಮಾಡಿದ್ವಿ ಅದನ್ನು ನಾವು ಡೆಬಿಟ್ ಸೈಡ್. ಡ್ರಾಯಿಂಗ್ಸ್ 30,000 ಮತ್ತು 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800 1,200. ಮತ್ತು ಇವೆರಡೂ ಟೋಟಲ್ನ ಈ ಟೋಟಲಲ್ಲಿ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮತ್ತು ಡ್ರಾಯಿಂಗ್ಸ್ನ ಈ ಟೋಟಲಲ್ಲಿ ಮೈನಸ್ ಮಾಡಬೇಕು. ಯಾವ ಟೋಟಲ್ ಹೆಚ್ಚಿಗೆ ಬಂದಿರುತ್ತೋ ಅದನ್ನ ಎರಡೂ ಕಡೆ ರೆಕಾರ್ಡ್ ಮಾಡಬೇಕು, ಮತ್ತು ಮೈನಸ್ ಮಾಡಿದ ಕೂಡ ಅದೇನು ಡಿಫ್ರೆನ್ಸ್ ಬರುತ್ತೋ ಅದನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಬರೀಬೇಕು. ಇದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಡ್ಜಸ್ಟ್ಮೆಂಟ್. ಓಕೆ, ನಾನು ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತು ನಾವು ಇದು ಯಾವ ರೀತಿ ರೆಕಾರ್ಡ್ ಆಗುತ್ತೆ, ಇದ್ರ ಫಾರ್ಮ್ಯಾಟ್ ಬೇಕಂತಂದರೆ ಫಾರ್ಮ್ಯಾಟ್ ನಾನು ಮಾಡ್ತೀನಿ ವಿಡಿಯೋ ಅದರದ ನೆಕ್ಸ್ಟಲ್ಲಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲಕ್ಚುವೇಟಿಂಗ್ ಮೆಥಡಲ್ಲಿ ಫಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಆಗುತ್ತೆ. ಫ್ಲಕ್ಚುವೇಟಿಂಗ್ ಮೆಥಡಲ್ಲಿ ಕ್ರೆಡಿಟ್ ಸೈಡ್ ನಾವು ಕಂಪಲ್ಸರಿಯಾಗಿ ನೆನ್ಪಿಡ್ಕೋಬೇಕು. ಫಸ್ಟ್ ಏನು ಬರುತ್ತೆ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಕ್ಯಾಪಿಟಲ್. ಆಮೇಲೆ ಅಡಿಷ್ನಲ್ ಬ್ಯಾಂಕ್ ಅಕೌಂಟಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ನ ರೆಕಾರ್ಡ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್, ಪ್ರಾಫಿಟ್ ಏನಿದೆ ಎಲ್ಲ ಅದನ್ನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಏನಪ್ಪ ಅಂದರೆ ಇದು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ಗಳನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು, ಮತ್ತು ಅಡಿಷ್ನಲ್ ಕ್ಯಾಪಿಟಲ್ಗಳನ್ನ ಕ್ರೆಡಿಟ್ ಸೈಡಲ್ಲಿ, ಅದು ಬ್ಯಾಂಕ್ ಅಕೌಂಟ್ ಅಂತ ಮಾಡಬೇಕು. ಇನ್ನು ಕ್ರೆಡಿಟ್ ಸೈಡ್ ಅಂದರೆ ಪಾರ್ಟ್ನರ್ಗೆ ಏನು ಕ್ರೆಡಿಟ್ ಆಗ್ತಾ ಇದೆ. ನಾವು ನಮಗೆ ಒಂದು ಮೆಸೇಜ್ ಬರುತ್ತೆ ಬ್ಯಾಂಕಿಂದ ದುಡ್ಡು ಬಂದಿದಾಗ, ನಮ್ಮ ಮೊಬೈಲ್ ಮೆಸೇಜ್ 20,000 ಕ್ರೆಡಿಟೆಡ್ ಟು ಯುವರ್ ಅಕೌಂಟ್. ಯುವರ್ ಅಕೌಂಟಿಗೆ ಅಂದರೆ ನಮಗೆ ಬಂದಿರೋದು ಅಂತ ಅರ್ಥ. ಸೊ ಪಾರ್ಟ್ನರ್ಸ್ಗೆ ಬಂದಿರೋದನ್ನು ನಾವು ಕ್ರೆಡಿಟ್ ಕಾಲಮಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಯಾರಿಗೆ ಹೋಗ್ತಾ ಇದೆ, ಪಾರ್ಟ್ನರ್ಸ್ಗೆ ಹೋಗ್ತಾ ಇದೆ, ಸೊ ಅದನ್ನ ಕ್ರೆಡಿಟ್ ಸೈಡು. ಸ್ಯಾಲ್ರಿ ಯಾರಿಗೆ ಹೋಗ್ತಾ ಇದೆ, ಪಾರ್ಟ್ನರ್ಸ್ಗೆ ಹೋಗ್ತಾ ಇದೆ, ಕ್ರೆಡಿಟ್ ಸೈಡು. ಕಮಿಷನ್ ಯಾರಿಗೆ ಹೋಗ್ತಾ ಇದೆ, ಪಾರ್ಟ್ನರ್ಸ್ಗೆ ಹೋಗ್ತಾ ಇದೆ, ಅದು ಕೂಡ ಕ್ರೆಡಿಟ್ ಸೈಡು. ಆಮೇಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾರಿಗೆ ಹೋಗ್ತಾ ಇದೆ, ಅದು ಕೂಡ ಪಾರ್ಟ್ನರ್ಸ್ಗೆ ಹೋಗ್ತಾ ಇದೆ, ಸೊ ಅದನ್ನು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಯಾವುದು ಪಾರ್ಟ್ನರ್ಸ್ಗಳಿಗೆ ಬರ್ತಾ ಇದೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಮತ್ತು ಡ್ರಾಯಿಂಗ್ಸ್ ಅಂದರೆ ಏನಪ್ಪ ಅಂದರೆ, ಇದು ಡ್ರಾಯಿಂಗ್ಸ್ ಅಂದ್ರೆ ಅವರು ತೆಕ್ಕೊಂಡಿರ್ತಾರೆ ದುಡ್ಡನ್ನು, ಈಗ ದುಡ್ಡು ಹಾಕಿರ್ತಾರೆ ಬಿಸ್ನೆಸ್ಸಲ್ಲಿ, ಅದನ್ನ ಮಧ್ಯೆ ತೆಕ್ಕೋತಾರೆ, ಅದನ್ನ ವಾಪಸ್ ಕಟ್ಟಬೇಕಾಗುತ್ತೆ. ಸೊ ಇದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಇದು ರಿಟರ್ನ್ ಆಗಿ ಕೊಡಬೇಕು. ಡ್ರಾಯಿಂಗ್ಸ್ನ ಅವ್ರು 30,000 ತೊಗೊಂಡಿರ್ತಾರೆ, 20,000 ತೊಗೊಂಡಿರಲ್ಲ, ಅದನ್ನ ರಿಟರ್ನ್ ಮಾಡಬೇಕಾಗಿರುತ್ತೆ, ಮತ್ತು ಪ್ಲಸ್ ಇಂಟ್ರೆಸ್ಟ್ನೊಂದಿಗೆ. ಸೊ ಡ್ರಾಯಿಂಗ್ಸ್ ಏನಾಗಿರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತೆ. ಪಾರ್ಟ್ನರ್ಸ್ ಅವರಿಂದ ಡೆಬಿಟ್ ಆಗಿರುತ್ತೆ. ನೀವು ಯಾರಿಗಾದರೂ ಫೋನ್ಪೇ, ಗೂಗಲ್ ಪೇ ಮಾಡಿದಾಗ ಬ್ಯಾಂಕ್ನಿಂದ ಒಂದು ಮೆಸೇಜ್ ಬರುತ್ತೆ, ಡೆಬಿಟೆಡ್ 20 ರೂಪೀಸ್ ಡೆಬಿಟೆಡ್, 1,000 ರೂಪೀಸ್ ಡೆಬಿಟೆಡ್ ಅಂತ ಬರ್ತಾರೆ. ಡೆಬಿಟೆಡ್ ಅಂದರೆ ಕಟ್ ಆಗಿದೆ ಅಂತ. ಸೊ ಅವರಿಂದ ಇದು ಕಟ್ ಆಗುವಂಥ ದುಡ್ಡು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಫಿಕ್ಸ್ಡ್ ಕ್ಯಾಪಿಟಲಲ್ಲಿ ನಾವು ಸಪ್ರೇಟಾಗಿ ಮಾಡ್ತೀವಿ. ಇದರಲ್ಲಿ ಏನು ಮಾಡಬೇಕಂದ್ರೆ, ನೀವು ಒಂದು ನೆನ್ಪಿಟ್ಕೋಬೇಕು, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬ್ಯಾಂಕ್ ಅಕೌಂಟ್. ಇದು ಫಸ್ಟ್ ಅವರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮತ್ತು ಅಡಿಷ್ನಲ್ ಕ್ಯಾಪಿಟಲ್ನ ಇದರಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡೋದು. ಮತ್ತು ಇನ್ನು ಉಳಿದಿರೋ ಟ್ರಾನ್ಸಾಕ್ಷನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕರೆಂಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದರೆ ಕಂಪ್ಲೀಟಾಗಿ ಮುಗಿದೋಗ್ಬಿಡುತ್ತೆ. ಸೊ ಇದೇನು ಅಷ್ಟು ತಲೆಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಒಂದು ಅರ್ಥ ಮಾಡ್ಕೋಬೇಕು, ಕ್ರೆಡಿಟ್ ಸೈಡ್ ಬರೋದೆಲ್ಲ ಪಾರ್ಟ್ನರ್ಸಿಗೆ ಹೋಗ್ತಾ ಇರೋದು ಕ್ರೆಡಿಟ್ ಸೈಡು, ಪಾರ್ಟ್ನರ್ಸ್ ಕಡೆಯಿಂದ ಪಾರ್ಟ್ನರ್ಶಿಪ್ ಫರ್ಮಿಗೆ ಹೋಗ್ತಾ ಇರೋದೆಲ್ಲ ಡೆಬಿಟ್ ಸೈಡಲ್ಲಿ ಮಾಡ್ಕೊಳ್ಳೋದು. ಸೊ ನಾನು ಅನ್ಕೋತೀನಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶಾರದಾ ಕ್ಲಾಸಸ್. ನಿಮಗೆ ಇಂಟ್ರೆಸ್ಟ್ ಆಗಿದ್ರೆ ಪ್ಲೀಸ್, ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಯಾವುದಾದ್ರೂ ಟಫೆಸ್ಟ್ ಆಗಿರೋ ನಿಮಗೆ ಪ್ರಾಬ್ಲಮ್ಸ್ಗಳಿದ್ದರೆ, ಅರ್ಥ ಆಗದಿರೋ ಪ್ರಾಬ್ಲಮ್ಸ್ಗಳಿದ್ದರೆ, ಅಥವಾ ಸೆಕೆಂಡ್ ಇಯರ್ ಎಕ್ಸಾಮಲ್ಲಿ ಫೇಲ್ ಆಗಿರೋರು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಕಳಿಸಿ ಅಂತ ಇದ್ದರೆ, ಅದನ್ನು ನನಗೆ ನೀವು ಮೆಸೇಜ್ ಮಾಡ್ಬೋದು. ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಹಾಕಿರ್ತೀನಿ.
ಮತ್ತು ನನ್ನ ಚಾನಲ್ ಹೆಸರು ಶಾರದಾ ಅಂತ ಇರುತ್ತದೆ. ನೀವು ಅದಕ್ಕೆ ಕೂಡ ಜಾಯಿನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.